ಡ್ರಾಪ್ ಶಿಪ್ಪಿಂಗ್ ಸೀರೀಸ್ ಇನ್ ಕನ್ನಡ. ಸೊ ಇದು 4ನೇ ವಿಡಿಯೋ. ಇವತ್ತಿನ ಈ ವಿಡಿಯೋ ಏನಂತಂದ್ರೆ ನಿಮಗೆ ಒಂದು ಬಿಸ್ನೆಸ್ ಮಾಡೆಲ್ಗಳ ಒಂದು ಡಿಫರೆನ್ಸ್ ಅನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ. ಅಂತಂದ್ರೆ ಡ್ರಾಪ್ ಶಿಪ್ಪಿಂಗ್ ವರ್ಸಸ್ ಪ್ರಿಂಟ್ ಆನ್ ಡಿಮ್ಯಾಂಡ್. ಸೊ ಯಾವ್ದು ಬೆಸ್ಟ್, ಯಾವ್ದ್ರಲ್ಲಿ ಇನ್ವೆಸ್ಟ್ಮೆಂಟ್ ಕಡಿಮೆ, ಯಾವ್ದ್ರಲ್ಲಿ ಹೆಚ್ಚು, ಅದೇ ರೀತಿಯಾಗಿ ಬಿಗಿನರ್ಸ್ ಯಾವ್ದ್ರಿಂದ ಸ್ಟಾರ್ಟ್ ಮಾಡಬೇಕು, ಮತ್ತೆ ಡ್ರಾಪ್ ಶಿಪ್ಪಿಂಗ್ ವರ್ತ್ ಇದೆಯಾ ಅಥವಾ ಪ್ರಿಂಟ್ ಆನ್ ಡಿಮ್ಯಾಂಡ್ ವರ್ತ್ ಇದೆಯಾ ಇಲ್ಲ ಅಂತಂದ್ರೆ ಎರಡೂ ನಾವು ಒಟ್ಟಿಗೆ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಎಂಡ್ ವರ್ಗು ನೋಡಿ, ಯಾಕಂದ್ರೆ ಡ್ರಾಪ್ ಶಿಪ್ಪಿಂಗ್ ಮತ್ತೆ ಯಾವುದೇ ರೀತಿಯಾದ ಇ ಕಾಮರ್ಸ್ ರಿಲೇಟೆಡ್ ಏನೇ ಇನ್ಫಾರ್ಮೇಷನ್ ಇದ್ರು ಎಲ್ಲಾನು ನನ್ನ ಚಾನಲ್ ನಿಮಗೆ ಸಿಗುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವೇನಂತಂದ್ರೆ ಕಂಪ್ಲೀಟ್ ಆಗಿ ಡ್ರಾಪ್ ಶಿಪ್ಪಿಂಗ್ ವರ್ಸಸ್ ಪ್ರಿಂಟ್ ಆನ್ ಡಿಮ್ಯಾಂಡ್, ಯಾವುದು ಬೆಸ್ಟ್, ಯಾವುದು ವರ್ತ್ ಎಲ್ಲ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡೋಣ. ಸೊ ಮೊದಲಿಗೆ ಡ್ರಾಪ್ ಶಿಪ್ಪಿಂಗ್ ಅಂದ್ರೆ ಏನು ಅಂತ ನೋಡೋಣ. ಸೊ ಹಳೆ ವಿಡಿಯೋಸ್ಗಳಲ್ಲಿ ಹೇಳ್ತಾ ಬಂದಿದ್ದೀನಿ, ಬಟ್ ಫಸ್ಟ್ ಟೈಮ್ ಏನಾದ್ರು ವಿಡಿಯೋ ನೋಡ್ತಾ ಇರೋರಿಗೆ ಅವ್ರಿಗೂ ಕೂಡ ಗೊತ್ತಾಗಲಿ. ಸೊ ಡ್ರಾಪ್ ಶಿಪ್ಪಿಂಗ್ ಅಂದ್ರೆ ಸಿಂಪಲ್ ಆಗಿ ಯಾವುದೇ ರೀತಿಯಾದಂಥ ಸ್ಟಾಕ್ ಇಡದೆ, ಅಂದ್ರೆ ನಿಮ್ಮ ಹತ್ರ ಯಾವುದೇ ಸ್ಟಾಕ್ ಇಲ್ಲ, ವೇರ್ ಹೌಸ್ ಇಲ್ಲ ಅಂದ್ರೂ ಕೂಡ ನೀವೊಂದು ಆನ್ಲೈನ್ ಅಲ್ಲಿ ಸ್ಟೋರ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಸಪ್ಲೈಯರ್ಸ್ ಹತ್ರ ಇರುವಂತಹ ಪ್ರಾಡಕ್ಟ್ಸ್ ಗಳನ್ನ ಲಿಸ್ಟ್ ಔಟ್ ಮಾಡಿಕೊಂಡು ಸೇಲ್ ಮಾಡಿ ಪ್ರಾಫಿಟ್ ಅನ್ನ ಅರ್ನ್ ಮಾಡುವಂತದ್ದು. ಸೊ ಇದಕ್ಕೆ ಡ್ರಾಪ್ ಶಿಪ್ಪಿಂಗ್ ಅಂತ ಕರಿತೀವಿ. ಸೊ ಆರ್ಡರ್ ಬಂತಂದ್ರೆ ಸಿಂಪಲ್ ಆಗಿ ಸಪ್ಲೈಯರ್ ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಪ್ಯಾಕ್ ಮಾಡಿಕೊಂಡು ಕಸ್ಟಮರ್ಸ್ಗೆ ಡೈರೆಕ್ಟ್ ಆಗಿ ಅವರೇ ಡೆಲಿವರಿ ಮಾಡ್ತಾರೆ. ನೆಕ್ಸ್ಟ್ ಪ್ರಿಂಟ್ ಆನ್ ಡಿಮ್ಯಾಂಡ್. ಸೊ ಪ್ರಿಂಟ್ ಆನ್ ಡಿಮ್ಯಾಂಡ್ ಕೂಡ ಡ್ರಾಪ್ ಶಿಪ್ಪಿಂಗ್ ತರಾನೇ ವರ್ಕ್ ಆಗುತ್ತೆ, ಬಟ್ ಏನಂತಂದ್ರೆ ಸ್ವಲ್ಪ ಡಿಫರೆನ್ಸ್ ಇದರಲ್ಲಿ ನಿಮಗೆ ಸಿಗುತ್ತೆ. ಏನಂತಂದ್ರೆ ರಾ ಮಟೀರಿಯಲ್ ಅನ್ನ ಸಿಂಪಲ್ ಆಗಿ ಪ್ರಾಡಕ್ಟ್ ಅನ್ನ ಡೈರೆಕ್ಟ್ ಆಗಿ ಸೇಲ್ ಮಾಡದೆ ನೀವೇನಂತಂದ್ರೆ ನಿಮ್ಮ ಡಿಸೈನ್ಸ್ ಗಳನ್ನ ಅದ್ರ ಮೇಲೆ ಪ್ರಿಂಟ್ ಮಾಡ್ಬಿಟ್ಟು ಸೇಲ್ ಮಾಡ್ತೀರಾ. ಸೊ ಸಿಂಪಲ್ ನೀವು ಇಲ್ಲಿ ಏನಂತಂದ್ರೆ ನಿಮ್ಮ ಡಿಸೈನ್ಸ್ ಗಳನ್ನ ಮಾತ್ರ ನೀವು ಸೇಲ್ ಮಾಡ್ತಾ ಇರ್ತೀರಾ. ಫಾರ್ ಎಕ್ಸಾಂಪಲ್ ಆಗಿರ್ಬೋದು, ಏನಂತಾರೆ ಟಿ ಶರ್ಟ್ಸ್ ಆಗಿರ್ಬೋದು, ಹುಡೀಸ್ ಆಗಿರ್ಬೋದು, ಕ್ಯಾಪ್ ಆಗಿರ್ಬೋದು, ಮಗ್ ಆಗಿರ್ಬೋದು. ಸೊ ಅದ್ರ ಮೇಲ್ಗಡೆ ಏನಂತಂದ್ರೆ ಸಿಂಪಲ್ ನಿಮ್ಮ ಡಿಸೈನ್ಸ್ ಗಳು ಪ್ರಿಂಟ್ ಆಗ್ಬಿಟ್ಟು ಹೋಗುತ್ತೆ. ಸೊ ಇದ್ರಲ್ಲಿ ಕೂಡ ಯಾವುದೇ ರೀತಿಯಾದ ಸ್ಟಾಕ್ ಯಾವುದೇ ರೀತಿಯಾದಂತ ಇರಲ್ಲ, ಬಟ್ ಏನಂತಂದ್ರೆ ಸಪ್ಲೈಯರ್ ಏನ್ ಮಾಡ್ತಾರೆ ಅಂದ್ರೆ ಡೈರೆಕ್ಟ್ ಆಗಿ ನೀವು ಒಂದು ಕೊಟ್ಟಿರುವಂತಹ ಒಂದು ಡಿಸೈನ್ ಅನ್ನ ಪ್ರಿಂಟ್ ಮಾಡ್ಬಿಟ್ಟು ಅವರೇ ಸಪ್ಲೈ ಮಾಡ್ತಾರೆ. ಸೊ ಹಾಗಾದ್ರೆ ಡ್ರಾಪ್ ಶಿಪ್ಪಿಂಗ್ ಗೆ ಮತ್ತೆ ಪ್ರಿಂಟ್ ಆನ್ ಡಿಮ್ಯಾಂಡ್ ಗೆ ಏನು ಡಿಫರೆನ್ಸ್? ಸೊ ಡ್ರಾಪ್ ಶಿಪ್ಪಿಂಗ್ ನಲ್ಲಿ ನೀವು ಆಲ್ರೆಡಿ ಇರುವಂತಹ ಒಂದು ಪ್ರಾಡಕ್ಟ್ಸ್ ಗಳನ್ನ ಸೇಲ್ ಮಾಡ್ತೀರಾ. ಸೊ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಕಿಚನ್ ಗ್ಯಾಜೆಟ್ಸ್ ಆಗಿರ್ಬೋದು, ಮೊಬೈಲ್ ಆಕ್ಸೆಸರೀಸ್, ಹೋಮ್ ಪ್ರಾಡಕ್ಟ್ಸ್, ಫಿಟ್ನೆಸ್ ಮತ್ತೆ ಬ್ಯೂಟಿ ಪ್ರಾಡಕ್ಟ್ಸ್, ಇಂತ ಒಂದು ರೆಡಿ ಇರುವಂತಹ ಪ್ರಾಡಕ್ಟ್ಸ್ ಗಳನ್ನ ನೀವು ಏನ್ ಮಾಡ್ತೀರಾ ಅಂತಂದ್ರೆ ಸೇಲ್ ಮಾಡ್ತೀರಾ. ಸೊ ಬಟ್ ಇದರಲ್ಲಿ ನಿಮ್ ಕೆಲಸ ಏನಂತಂದ್ರೆ ವಿನ್ನಿಂಗ್ ಪ್ರಾಡಕ್ಟ್ಸ್ ಗಳನ್ನ ಹುಡುಕಬೇಕು ಮತ್ತೆ ಮಾರ್ಕೆಟಿಂಗ್ ಅನ್ನ ಮಾಡಬೇಕು. ಪ್ರಿಂಟ್ ಅಂಡ್ ಡಿಮ್ಯಾಂಡ್ ಅಲ್ಲಿ ಸಿಂಪಲ್ ಆಗಿ ಏನಂತಂದ್ರೆ ನಿಮ್ಮ ಒಂದು ಡಿಸೈನ್ಸ್ ಗಳನ್ನ ನೀವು ಸೇಲ್ ಮಾಡ್ತೀರಾ. ಇಲ್ಲಿ ಏನಂತಂದ್ರೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ನಿಮ್ಮ ಡಿಸೈನ್ಸ್ ಬಗ್ಗೆ ಏನೇ ಇರ್ಬೋದು, ಬೆಂಗಳೂರು, ಕನ್ನಡಿಗ, ಜಿಮ್ ಮೋಟಿವೇಶನ್ಸ್ ಆಗಿರ್ಬೋದು, ಕಾಪಿ ಲವರ್ಸ್ ಆಗಿರ್ಬೋದು, ಪೆಟ್ ಲವರ್ಸ್, ಡೆವಲಪರ್ಸ್, ಬೈಕ್ ಲವರ್ಸ್. ಸೊ ಈ ರೀತಿ ನೀವು ಸ್ಪೆಸಿಫಿಕ್ ಆಗಿರುವಂತಹ ಆಡಿಯನ್ಸ್ಗೆ ಏನಂತಂದ್ರೆ ನಿಮ್ಮ ಒಂದು ಡಿಸೈನ್ಸ್ ಗಳನ್ನ ಸೇಲ್ ಮಾಡಬಹುದು. ಸೊ ಅವರ ಒಂದು ಟಿ ಶರ್ಟ್ಸ್, ಹುಡೀಸ್, ಕ್ಯಾಪ್ಸ್, ಮಗ್ಸ್, ಸೊ ಎಲ್ಲದರಲ್ಲಿ ಹಾಕ್ಬಿಟ್ಟು ನೀವು ಸೇಲ್ ಮಾಡಬಹುದು. ಸೊ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಯಾವ್ದ್ರಲ್ಲಿ ಕಡಿಮೆ? ಸೊ ಇನ್ವೆಸ್ಟ್ಮೆಂಟ್ ನೋಡೋದು ಹೋಯ್ತಂತಂದ್ರೆ ಎರಡರಲ್ಲೂ ಯಾವುದೇ ರೀತಿಯಂತ ಒಂದು ದೊಡ್ಡ ಪ್ರಮಾಣದ ಇನ್ವೆಸ್ಟ್ಮೆಂಟ್ ನಮಗೆ ನೋಡೋದಕ್ಕೆ ಸಿಗಲ್ಲ. ಯಾಕಂತಂದ್ರೆ ಪ್ರಿಂಟ್ ಅಂಡ್ ಡಿಮ್ಯಾಂಡ್ ಅಲ್ಲಿ ಏನಂತಂದ್ರೆ ನೀವು ಡಿಸೈನ್ ಕೊಟ್ಟರೆ ಅಂತಂದ್ರೆ ಅವ್ರ ಪ್ರಾಡಕ್ಟ್ ಅನ್ನ ರೆಡಿ ಮಾಡ್ಬಿಟ್ಟು ಡಿಸ್ಪ್ಯಾಚ್ ಮಾಡ್ತಾರೆ. ಆದ್ರೆ ಡ್ರಾಪ್ ಶಿಪ್ಪಿಂಗ್ ಅಲ್ಲಿ ಏನಂತಂದ್ರೆ ಆಲ್ರೆಡಿ ಪ್ರಾಡಕ್ಟ್ ಇರುತ್ತೆ ಸಪ್ಲೈಯರ್ ಹತ್ರ, ಅವ್ರು ನೀವು ಆರ್ಡರ್ ಮಾಡಿದ್ರಿ ಅಂತಂದ್ರೆ ಅವರು ಸಪ್ಲೈ ಮಾಡ್ತಾರೆ. ಆದ್ರೆ ಏನಂತಂದ್ರೆ ಇನ್ವೆಸ್ಟ್ಮೆಂಟ್ ಕಡಿಮೆ ಅಂತಂದ್ರೆ ಕಡಿಮೆ ಅಂತ ಹೇಳ್ಬೋದು, ಬಟ್ ಫ್ರೀ ಅಂತಲ್ಲ. ಸೊ ನೀವು ಆನ್ಲೈನ್ ಅಲ್ಲಿ ಸೇಲ್ ಮಾಡ್ಬೇಕಂತಂದ್ರೆ ನಿಮಗೆ ಆದಂತ ಒಂದು ಆನ್ಲೈನ್ ಅಲ್ಲಿ ಸ್ಟೋರ್ ಇರಬೇಕಾಗುತ್ತೆ, ಪೇಮೆಂಟ್ ಗೇಟ್ ವೇ ಇರಬೇಕಾಗುತ್ತೆ, ಮಾರ್ಕೆಟಿಂಗ್ ನೀವು ಮಾಡಬೇಕಾಗುತ್ತೆ. ಸೊ ಇದರೆಲ್ಲ ಕಾಸ್ಟ್ ಗಳನ್ನ ನೀವು ತೆಗಿಬೇಕಾಗುತ್ತೆ. ನೆಕ್ಸ್ಟ್ ಪ್ರಾಫಿಟ್ ಮಾರ್ಜಿನ್ ಯಾವ್ದ್ರಲ್ಲಿ ಜಾಸ್ತಿ? ಇಲ್ಲಿ ಪಿಒಡಿದಲ್ಲಿ ಏನಂದ್ರೆ ಪ್ರಿಂಟ್ ಆನ್ ಡಿಮ್ಯಾಂಡ್ ಅಲ್ಲಿ ನಮ್ದೇ ಡಿಸೈನ್ ಇರೋದ್ರಿಂದ ಜಾಸ್ತಿ ಪ್ರಾಫಿಟ್ ಅಂತ ಕೆಲವೊಬ್ರು ಹೇಳ್ತಾರೆ. ಮತ್ತೆ ಡ್ರಾಪ್ ಶಿಪ್ಪಿಂಗ್ ನಲ್ಲಿ ರಾ ಮಟೀರಿಯಲ್ ಗಳು ಕಡಿಮೆಗೆ ಸಿಗೋದ್ರಿಂದ ಪ್ರಾಫಿಟ್ ಜಾಸ್ತಿ ಅಂತ ಕೆಲವೊಬ್ರು ಹೇಳ್ತಾರೆ. ಹಾಗಂತಂದ್ರೆ ಯಾವುದು ಜಾಸ್ತಿ ನಮಗೆ ಪ್ರಾಫಿಟ್ ಸಿಗುತ್ತೆ? ಸೊ ಯಾವ್ದ್ರಲ್ಲಿ ಜಾಸ್ತಿ ಅಂತ ಹೇಳಕ್ಕಾಗಲ್ಲ. ಸೊ ಕೆಲವೊಂದು ಕಾಮನ್ ಥಿಂಗ್ಸ್ ಗಳನ್ನ ನಾವು ನೋಡ್ಬೇಕಾಗುತ್ತೆ. ಏನಂತಂದ್ರೆ ಪ್ರಾಡಕ್ಟ್ ಕಾಸ್ಟ್, ಸೆಲ್ಲಿಂಗ್ ಪ್ರೈಸ್ ಆಗಿರ್ಬೋದು, ಶಿಪ್ಪಿಂಗ್ ಆಗಿರ್ಬೋದು, RTO ಆಗಿರ್ಬೋದು, ಅಡ್ವರ್ಟೈಸ್ಮೆಂಟ್ ಕಾಸ್ಟ್, ಪ್ಲಾಟ್ಫಾರ್ಮ್ ಫೀಸ್. ಸೊ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೀವು ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇನ್ ಕೇಸ್ ನೀವು ಏನಾದ್ರು ಬ್ರ್ಯಾಂಡಿಂಗ್ ಮಾಡಬೇಕು ಅನ್ಕೊಂಡಿದ್ರಿ ಅಂತಂದ್ರೆ ಯಾವ್ದು ಬೆಸ್ಟ್? ಸೊ ಇಲ್ಲಿ ಸಿಂಪಲ್ ಹೇಳ್ಬೇಕಂದ್ರೆ ನೀವು ಬ್ರ್ಯಾಂಡಿಂಗ್ ಮಾಡ್ತೀರಾ ಅಂತಂದ್ರೆ ಪ್ರಿಂಟ್ ಆನ್ ಡಿಮ್ಯಾಂಡ್ ಬೆಸ್ಟ್ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ನಿಮ್ದೇ ಆದಂತ ಓನ್ ಡಿಸೈನ್ಸ್ ಇರುತ್ತೆ, ಮತ್ತೆ ನಿಮ್ದೇ ಆದಂತ ಒಂದು ಕ್ಯಾಟಗರಿ ಬೇಸಿಸ್ ಮೇಲೆ ನಿಮ್ಮ ಒಂದು ಸ್ಟೋರ್ ಇರುತ್ತೆ. ಸೊ ಇದರಿಂದ ಏನಂತಂದ್ರೆ ನಿಮ್ದೇ ಆದಂತ ಒಂದು ಬ್ರ್ಯಾಂಡ್ ಅನ್ನ ಬಿಲ್ಡ್ ಮಾಡಬಹುದು. ನೆಕ್ಸ್ಟ್ ಕಾಂಪಿಟೇಷನ್ ನೋಡೋದಾಯ್ತಂತಂದ್ರೆ, ಸೊ ಕಾಂಪಿಟೇಷನ್ ಅಲ್ಲಿ ಡ್ರಾಪ್ ಶಿಪ್ಪಿಂಗ್ ಅಲ್ಲಿ ಏನಂತಂದ್ರೆ ಒಂದು ಪ್ರಾಡಕ್ಟ್ ಇನ್ ಕೇಸ್ ಜಾಸ್ತಿ ಒಂದು ವೈರಲ್ ಆಗಕ್ಕೆ ಶುರು ಆಯ್ತಂದ್ರೆ ಎಲ್ಲಾ ಡ್ರಾಪ್ ಶಿಪ್ಪರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಆ ಪ್ರಾಡಕ್ಟ್ ಮೇಲೆ ಫೋಕಸ್ ಮಾಡ್ತಾರೆ. ಸೊ ಅಲ್ಲಿ ನಿಮ್ಗೆ ಏನಂತಂದ್ರೆ ಪ್ರಾಫಿಟ್ ಕಡಿಮೆ ಆಗ್ಬೋದು, ಸೇಲ್ ಕೂಡ ಕಡಿಮೆ ಆಗ್ಬೋದು. ಆದರೆ ಪ್ರಿಂಟ್ ಆನ್ ಡಿಮ್ಯಾಂಡ್ ಅಲ್ಲಿ ಕಾಂಪಿಟೇಷನ್ ಇದೆ, ಬಟ್ ಏನಂತಂದ್ರೆ ನಿಮ್ದೇ ಆಗಿರುವಂತಹ ಒಂದು ಸ್ವಂತ ಕ್ರಿಯೇಟಿವಿಟಿ ಅದರಲ್ಲಿ ಇರುತ್ತೆ, ಅಂದ್ರೆ ಡಿಸೈನ್ ಅದರಲ್ಲಿ ಇರುತ್ತೆ. ಸೊ ಅದರಿಂದ ಏನಂತಂದ್ರೆ ಸ್ವಲ್ಪ ಯೂನಿಕ್ ಕಸ್ಟಮರ್ಸ್ ನಿಮ್ಮ ಹತ್ರ ಇರ್ಬೋದು. ಹಾಗಾದ್ರೆ ಬಿಗಿನರ್ಸ್ ಯಾವ್ದನ್ನ ಸ್ಟಾರ್ಟ್ ಮಾಡಬಹುದು? ಸೊ ಬಿಗಿನರ್ಸ್ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಡ್ರಾಪ್ ಶಿಪ್ಪಿಂಗ್ ಅಲ್ಲೂ ಕೂಡ ಅದೇ ಪ್ರೊಸೆಸ್ ಇರುತ್ತೆ, ಪ್ರಿಂಟ್ ಆನ್ ಡಿಮ್ಯಾಂಡ್ ಅಲ್ಲೂ ಕೂಡ ಅದೇ ಪ್ರೊಸೆಸ್ ಇರುತ್ತೆ. ಬಟ್ ಯಾವ್ದಾದ್ರು ಒಂದನ್ನ ಚೂಸ್ ಮಾಡಿ, ನಿಮಗೆ ಡಿಸೈನಿಂಗ್ ಅಲ್ಲಿ ಸ್ಕಿಲ್ಸ್ ಇದೆ ಅಂತಂದ್ರೆ ನೀವು ಪ್ರಿಂಟ್ ಆನ್ ಡಿಮ್ಯಾಂಡ್ಗೆ ಹೋಗ್ಬೋದು. ಡಿಸೈನಿಂಗ್ ಅಲ್ಲಿ ಸ್ಕಿಲ್ ಇಲ್ಲಪ್ಪ ಅಂತಂದ್ರೆ ನೀವು ಡ್ರಾಪ್ ಶಿಪ್ಪಿಂಗ್ ಅನ್ನ ಸ್ಟಾರ್ಟ್ ಮಾಡಬಹುದು. ಸೊ ಇಷ್ಟು ಡಿಫರೆನ್ಸ್ ಅಂತ ಹೇಳ್ಬೋದು ಪ್ರಿಂಟ್ ಆನ್ ಡಿಮ್ಯಾಂಡ್ ಮತ್ತೆ ಡ್ರಾಪ್ ಶಿಪ್ಪಿಂಗ್. ಸೊ ನೀವೇನಾದ್ರೂ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ರಿ ಅಂತಂದ್ರೆ ಸೊ ಕಂಪ್ಯಾರಿಸನ್ ಮಾಡ್ಕೊಳ್ಳಿ, ಡ್ರಾಪ್ ಶಿಪ್ಪಿಂಗ್ ಗೆ ಹೋಗ್ಬೇಕಾ ಅಥವಾ ಪ್ರಿಂಟ್ ಆನ್ ಡಿಮ್ಯಾಂಡ್ ಗೆ ಹೋಗ್ಬೇಕಾ. ಸೊ ಡ್ರಾಪ್ ಶಿಪ್ಪಿಂಗ್ ಅಲ್ಲಿ ಸಿಂಪಲ್ ಆಗಿ ಪ್ರಾಡಕ್ಟ್ಸ್ ಗಳನ್ನ ಮಾತ್ರ ಸೇಲ್ ಮಾಡ್ತೀರಾ, ಆದ್ರೆ ಪ್ರಿಂಟ್ ಆನ್ ಡಿಮ್ಯಾಂಡ್ ಅಲ್ಲಿ ನಿಮ್ಮದೇ ಆದಂತಹ ಒಂದು ಕ್ರಿಯೇಟಿವಿಟಿಯನ್ನು ಹಾಕ್ಬಿಟ್ಟು ನಿಮ್ಮ ಪ್ರಾಡಕ್ಟ್ಸ್ ಗಳನ್ನ ಹಾಕ್ತೀರಾ. ಸೊ ಬ್ರ್ಯಾಂಡಿಂಗ್ ಮಾಡಬೇಕು ಅಂತಂದ್ರೆ ಪ್ರಿಂಟ್ ಆನ್ ಡಿಮ್ಯಾಂಡ್ ಬೆಸ್ಟ್ ಅಂತಾನೆ ಹೇಳ್ಬೋದು. ಸೊ ಯಾವ್ದನ್ನ ನೀವು ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ದೀರಾ ಸೊ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.